ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತು ತಾರೀಕು 1ನೇ ತಾರೀಕು ಏಪ್ರಿಲ್. ಸೊ ಒಂದು 6 ರಿಂದ 7 ದಿನ ಆಯಿತು ಅಂತ ಅಂದ್ಕೊಳ್ತೀನಿ. ಯಾವುದೇ ವಿಡಿಯೋಸ್ ಬರಲಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಲೈಫಲ್ಲಿ ಒಂದಷ್ಟು ಕಚಾಪಿಚಿ ಆಗುವಂಥ ಕೆಲಸಗಳಾಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಕೂಡ ಪ್ಯಾಚ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋ ಕೆಲಸ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಸಂಜೆ ಸಂಜೆ ಒಂದು 7 ಗಂಟೆ. ಸೊ ಒಂದು ಡ್ಯೂಟಿ ಬಿದ್ದಿದೆ, ನಿಮ್ಗೆ ತೋರಿಸ್ತೀನಿ. ಬಂದಿದ್ದೀನಿ ಲೊಕೇಶನ್ಗೆ ಆಲ್ರೆಡಿ. ಸೊ ಹೋಗಿ ಕರ್ಕೊಂಡು ಡ್ರಾಪ್ ಮಾಡಬೇಕು. ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಟೈಮ್ ತೋರಿಸಿರಲಿಲ್ಲ, ಡೇಟ್ ಎಲ್ಲ 6:48 ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಡೇಟ್ ಬಂದ್ಬಿಟ್ಟು ನೋಡಿ, ಏಪ್ರಿಲ್ 1ನೇ ತಾರೀಕು ಬುಧವಾರ. ಓಕೆನಾ. ಸೊ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಪ್ರೀಮಿಯರ್ ಡ್ಯೂಟಿ ಬಿದ್ದಿರೋದು ರಾಮಮೂರ್ತಿ ನಗರಲ್ಲಿ ಇದ್ದೆ. ಸೊ ಇಲ್ಲಿಂದ ಬಿದ್ದಿದೆ. ನೋಡೋಣ, ಈಗ ಬರ್ತೀನಿ ಅಂತ ಹೇಳಿದ್ರು. ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಮಾತಾಡ್ತೀನಿ ಗೈಸ್. ಮೊದಲನೇದು ಡ್ರಾಪ್ ಆಯಿತು, 325 ರೂಪಾಯಿ ಕೊಟ್ಟಿದ್ದೆ ನೋಡಿ. ಇನ್ನೊಂದು ಬಿದ್ದಿತ್ತು ಡ್ರಾಪು, ಪಿಕಪ್ಪು. ಸೊ ಬಟ್ ಹೋಗ್ತಾ ಇದ್ದೆ, ಕ್ಯಾನ್ಸಲ್ ಮಾಡ್ದೆ. ಬಟ್ ಆ್ಯಪಲ್ಲಿ ಫೋಟೋ ತಗೊಳಕ್ಕೆ ಕೇಳ್ದೆ, ಫೋಟೋ ಹಾಕೋಷ್ಟೊತ್ತು ಕ್ಯಾನ್ಸಲ್ ಮಾಡ್ದೆ. ಸೊ ನೋಡಿ, ಇದು 325 ರೂಪಾಯಿ ಕೊಟ್ಟಿದ್ದಾನೆ ಪ್ರೀಮಿಯರ್ ಡ್ಯೂಟಿದು. ಎಷ್ಟು ಕಿಲೋಮೀಟ್ರಿಗೆ ಅಂತ ಹೇಳಿದ್ರೆ ನೋಡಿರಿ, 6 ಕಿಲೋಮೀಟ್ರಿಗೆ 325 ರೂಪಾಯಿ ಪ್ರೀಮಿಯರ್ ಡ್ಯೂಟಿ. ಬಟ್ ಅವನಿಗೆ ಪ್ರಮೋಷನ್ ಇತ್ತು. ಸೊ ಅದರಿಂದ 281 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. ಬಟ್ ನನ್ನದು ವ್ಯಾಲೆಟಲ್ಲಿ ಬಂದುಬಿಟ್ಟು ಇದಾಗುತ್ತೆ, ಮೈನಸ್ ಆಗುತ್ತೆ, ಆ್ಯಡ್ ಆಗುತ್ತೆ ಇವಾಗ. ಸೊ ಫಸ್ಟ್ನೇ ಡ್ಯೂಟಿನೇ ಪರವಾಗಿಲ್ಲ, ಒಳ್ಳೆ ಡ್ಯೂಟಿನೇ ಕೊಟ್ಟಿದ್ದಾನೆ. ಸೊ ನೋಡೋಣ. ಟೈಮ್ ಬಂದುಬಿಟ್ಟು 7:27, ಕಮ್ನಲ್ಲಿ ರೋಡಲ್ಲಿ ಇದ್ದೀನಿ. ಸೊ ಯಾವ್ದು ಕೊಡ್ತಾನೆ ಏನು ಎತ್ತ ನಿಧಾನಕ್ಕೆ ಮಾಡ್ತೀನಿ ಗೈಸ್. ಯಾರು ಅರ್ಜೆಂಟ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಲ್ಲ ಡ್ಯೂಟಿನ. ಸೊ ಇನ್ನೊಂದು 2ನೇದು ಡ್ರಾಪ್ ಆಯಿತು, ಇಲ್ಲಿ ಬಿಗ್ ಬ್ರೂಸ್ಕಿ ಇದೆಯಲ್ಲ, ಸೊ ಎಣ್ಣೂರು ರೋಡಲ್ಲಿ. ಸೊ ಅಲ್ಲಿಗೆ ಡ್ರಾಪು. ಆನ್ಲೈನ್ ಪೇಮೆಂಟ್ ಆಗಿದ್ದು ಎಂಡ್ ಮಾಡೋ ಟ್ರಿಪ್ಪು. ಟೈಮ್ ಬಂದ್ಬಿಟ್ಟು 8:16. ಸೊ 193 ರೂಪಾಯಿ ಕೊಟ್ಟಿದ್ದಾನೆ. ಇದನ್ನು ಆ್ಯಡ್ ಮಾಡ್ಕೊಂಬೋಣ. ಸೊ ಫಸ್ಟ್ನೇದು 325 ರೂಪಾಯಿ, ಇದು ಬಂದ್ಬಿಟ್ಟು 193. 518 ರೂಪಾಯಿ ಆಗೈತೆ 2 ಟ್ರಿಪ್ಗೆ. ಎರಡನೇದು ಡ್ರಾಪ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ ಇಲ್ಲಿ. ಬಿಗ್ ಬ್ರೂಸ್ಕಿ ಇದೆಯಲ್ಲ, ಸೊ ಡ್ರಾಪ್ ಮಾಡ್ಬಿಟ್ಟು ಬಂದು ಇಲ್ಲಿ ಭಾರತೀಯ ಸಿಟಿ ಮಾಲ್ ಇದೆಯಲ್ಲ, ಸೊ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನಂದು ಟಾರ್ಗೆಟ್ ಬಂದುಬಿಟ್ಟು 12 ಅವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸಂಜೆ 7 ಗಂಟೆ ಮಾಡ್ಕೊಂಡಿರೋದು. ಸೊ ನಾಳೆ ಬೆಳಗ್ಗೆ 7 ಗಂಟೆ ತನಕ ಮಾಡೋಣ ಅಂದ್ಕೊಂಡಿದ್ದೀನಿ. ಟಾರ್ಗೆಟ್ ಬಂದುಬಿಟ್ಟು ಫ್ಯೂಲೆಲ್ಲ ಹೋಗಿ 3,000 ರೂಪಾಯಿ ಟಾರ್ಗೆಟ್ ಇರೋದು. ಫ್ಯೂಲು ಮತ್ತು ಏನು ಕಮಿಷನ್ ಇದೆ, ಅದು ಕಮಿಷನ್ ಅಂತಾರ ಅಂದ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಫೀಸ್ಗಳು ಏನಿದೆ ಅಂತಾದರೂ ಅದನ್ನಾದರೂ ಅಂದ್ಕೊಳ್ಳಿ. ಓಕೆನಾ. ಸೊ ಒಂದೇ ಆ್ಯಪ್ ಅಂತಲ್ಲ, ಸೊ ಯಾವ್ಯಾವ ಆ್ಯಪಲ್ಲಿ ಚೆನ್ನಾಗಿರೋ ಡ್ಯೂಟಿಗಳು ಬರುತ್ತೆ ನೋಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಸೊ ನೋಡೋಣ. ಫ್ಯೂಲೆಲ್ಲ ಹೋಗಿ 3,000 ರೂಪಾಯಿ, ಮಿಕ್ಕು ಫ್ಯೂಲು ಎಲ್ಲ ಖರ್ಚೆಲ್ಲ ಕಳೆದು 3,000 ರೂಪಾಯಿ ಸೇವಿಂಗ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟಾರ್ಗೆಟ್. 3ನೇದು ಡ್ರಾಪ್ ಆಯಿತು. ಇಲ್ಲಿ ಪ್ರೆಸ್ಟೀಜ್ ಅಗಸ್ಟ ಅಂತೇನೋ ಐತಲ್ಲ, ಸೊ ಅಲ್ಲಿಗೆ ಡ್ರಾಪು. ಇಲ್ಲೆಲ್ಲ ಪೂರ್ತಿ ಫ್ಲ್ಯಾಟ್ಗಳಿದ್ದಾವೆ ನೋಡಿ. ಫ್ಲ್ಯಾಟ್ ಅಲ್ಲ, ಪ್ಲಾಟ್ಸ್ಗಳು. ಸಖತ್ತಾಗಿರತ್ತಲ್ಲ ಈ ಥರ ಇದ್ದರೆ. ಸೊ ಡ್ರಾಪ್ ಮಾಡಿದ್ದೀನಿ. 208 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು, ತೊಗೊಂಡಿದ್ದೀನಿ. ಸೊ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 9:30. ಕರೆಕ್ಟ್ 200 ರೂಪಾಯಿ ಕೊಟ್ಟಿದ್ದಾನೆ. ಮತ್ತು 4ನೇದು ಡ್ರಾಪ್ ಆಯಿತು, ಇಂದಿರಾನಗರು. ಸೊ ಡ್ರಾಪ್ ಮಾಡ್ತೀನಿ, ಇನ್ನೊಂದು ಡ್ಯೂಟಿ ಕೊಟ್ಟಿದ್ದಾನೆ. ಓಕೆನಾ. ಹೋಗ್ತಾ ಇದ್ದೀನಿ ಇವಾಗ. 4ನೇದು ಬಂದ್ಬಿಟ್ಟು 250 ರೂಪಾಯಿ ಕೊಟ್ಟಿದ್ದಾನೆ, ಆಯಿತಾ. 10:59. ಸೊ 4ನೇದು ಬಿದ್ದಿದೆ. ಸೊ ಇದು ಬಂದ್ಬಿಟ್ಟು ಇಲ್ಲೇ 1 ಕಿಲೋಮೀಟ್ರ್ ಇದೆ ನೋಡಿ ಪಿಕಪ್ಪು, ಇಂದಿರಾನಗರಲ್ಲಿ. ಸೊ ಕರ್ಕೊಂಡು ಡ್ರಾಪ್ ಮಾಡಿ ಸಿಗ್ತೀನಿ. ಇನ್ನೊಂದು ಡ್ರಾಪ್ ಆಯಿತು, 5ನೇದು, ಇಲ್ಲೇ RK ಹೆಗಡೆ ನಗರ ಹತ್ರ. ಸೊ ಕ್ಯಾಶ್ ಕಲೆಕ್ಷನ್ ಬಂದು 322 ರೂಪಾಯಿ ತೊಗೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 11:43 ಗೈಸ್. ಇದು 6ನೇದು ಇರಬೇಕಿದು. ಸೊ ಅಂದರೆ ಸ್ವಲ್ಪ ಬಾಗ್ಲೂರಿಂದ ಬಿದ್ದಿದ್ದು. ಬಾಗ್ಲೂರು ಜಾತ್ರೆ ನಡೀತಿತ್ತು, ಸೊ ಅಲ್ಲಿಂದ 280 ರೂಪಾಯಿ ಕೊಟ್ಟಿದ್ದಾನೆ ಕ್ಯಾಶ್ ಕಲೆಕ್ಷನ್ ಇದು, ಆಯಿತಾ. ತೊಗೊಂಡಿದ್ದೀನಿ. ಇಲ್ಲಿಂದ ಡ್ಯೂಟಿ ಕೊಡ್ತಾನೆ ಇವಾಗ, ಟೋಕನ್ ಹೊಡಿತಾನೆ ನೋಡಿ ಈಗ. ಸೊ ಗಾಡಿಗಳು ನೋಡ್ಬೋದು ಹೆಂಗೆ, ಸಿಸ್ಟಮ್ ಗಾಡಿ ಐತೆ. ಕಮ್ಮಿ ಇರ್ತವೆ ಗಾಡಿ ಅಂದ್ಕೊಂಡು ಬಂದರೆ ಕಮ್ಮಿ ಇಲ್ಲ. ಸುಮಾರು ದಿನ ಆಯ್ತಲ್ಲ ಅಂತ ಬಂದೆ. ಅಮೌಂಟ್ ಬಂದ್ಬಿಟ್ಟು 270 ರೂಪಾಯಿನ 280 ರೂಪಾಯಿನ ಕೊಡ್ತಾನೆ ನೋಡಿ ಇವಾಗ ಡ್ರಾಪ್ ಮಾಡಿದ್ದಕ್ಕೆ. ₹246 ಕೊಟ್ಟವನೆ. ಟೈಮ್ ಬಂದ್ಬಿಟ್ಟು 12:55. ನಾನು ಗಾಡಿ ಕಡಿಮೆ ಇರ್ತವೆ ಅಂದ್ಕೊಂಡ್ರೆ ನೋಡಿರಿ ಎಷ್ಟು ಗಾಡಿ ಅವೆ.
ಎಲ್ಲ 200 ಮೇಲೆ ಐತೆ. ಪ್ರೀಮಿಯರ್ ಅಂತೂ ಕೇಳಂಗಿಲ್ಲ, 400 ಚಿಲ್ಲರೆ ಐತೆ ಗಾಡಿ. ಸುಮಾರು ದಿನ ಆದಮೇಲಿಂದ ಏರ್ಪೋರ್ಟ್ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಗ್ಬಿಟ್ಟಿತ್ತು ಪಿಕಪ್ ಮಾಡಿ ಏರ್ಪೋರ್ಟಿಂದ. ಸೊ ಗೋವಾಗ ಹೊಡ್ತಿದ್ದೀನಿ, ಕರೆಕ್ಟಾಗಿ 1 ಗಂಟೆ ಕೊಟ್ಟಾನೆ. ಹೋಗ್ಬಿಡೋಣ ನಮ್ಮ ಸಿಟಿಗೆ. ಏರ್ಪೋರ್ಟ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಟರ್ಮಿನಲ್ 1ನಲ್ಲಿ. ಇದು ನಾನು ಬಂದಿರೋದು ಗೋ ಕ್ಯೂ ಪಕ್ಕದ. ಇದು ಸೆಡನ್ ಅಂತ ಗಾಡಿ ಇಲ್ಲ, ಪ್ರೀಮಿಯರ್. ಆ ಕಡೆದು ಒಂದು ಇದು ಪಕ್ಕದ ಬಂದ್ಬಿಟ್ಟು ಸೆಡನ್ ಪ್ರೀಮಿಯರ್. ನೋಡಿ ಪ್ರೀಮಿಯರ್ ಎಷ್ಟು ಗಾಡಿಗಳಿದಾವೆ. ಬಂದ್ಬಿಟ್ಟು ನಾರಾಯಣ ಬೊಮ್ಮಸಂದ್ರ ಹಾಸ್ಪಿಟಲ್ಲು. ಸೊ ಡ್ರಾಪ್ ಆಯ್ತು ಏರ್ಪೋರ್ಟಿಂದ ಕರ್ಕೊಂಬನ್ನಿ. ಹತ್ತಿರ ಒಂದು 57ರಿಂದ 58 ಕಿಲೋಮೀಟರ್ ಡ್ರಾಪು. 1148 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಅಮೌಂಟ್ ಬಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನನಗೆ ಎಷ್ಟು ಕೊಡ್ತಾರೆ ನೋಡೋಣ. ಟೈಮ್ ಬಂದ್ಬಿಟ್ಟು 2:35 ಆಯಿತು. ಹೌದಾ, ಹಂಗಿರಲಿ. ಈಗ ರ್ಯಾಪಿಡೋ ಎಲ್ಲ ಆನ್ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ. ಸೊ ನೋಡೋಣ, 745 ರೂಪಾಯಿ ಕೊಟ್ಟವನೆ. ಹತ್ರ 57 ಕಿಲೋಮೀಟ್ರ್ ಡ್ರಾಪ್ಗೆ. ಸೊ ಇದನ್ನು ಆ್ಯಡ್ ಮಾಡ್ಕೊಂಬರೋಣ. 745 ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 2276 ರೂಪಾಯಿ ಆಗೈತೆ ಇಲ್ಲಿ ತನಕ. ಇಲ್ಲಿಂದ ಸ್ವಲ್ಪ ಟೀ ಕುಡಿಯೋಣ, ಸ್ವಲ್ಪ ನಿದ್ದೆ ಎಳಿತೈತೆ. ಈಚೆ ಹೋಗ್ಬಿಟ್ಟು ಟೀ ಏನು ಕುಡ್ಕೊಂಬರೋಣ. ಟೋಲ್ ಇದೆಯಲ್ಲ, ಟೋಲ್ ಹತ್ರ ಬಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ. ಟೀ ಕುಡಿಯೋದ ನಿಲ್ಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮಾಲ್ ಇದೆಯಾ, ಮಾಲ್ ಇದ್ರ ಕಡೆ ಟೀ ಮಾರ್ತಾರೆ. ಬನ್ನಿ ಕುಡ್ಕೊಂಡು ಓಡೋಣ ಗೈಸ್. ಇವಾಗ ಇನ್ನೊಂದು ಡ್ಯೂಟಿ ಬಿದ್ದೈತೆ ಆಯಿತಾ, ಏರ್ಪೋರ್ಟ್ಗೆ. ಸ್ವಲ್ಪ ಇನ್ನೇಳಿ 6195 ಡ್ರಾಪ್ ಮಾಡಿದೆ. ಇಲ್ಲಿ ಕರ್ಕೊಂಬಂದು ಬೊಮ್ಮಸಂದ್ರದಿಂದ ಏರ್ಪೋರ್ಟ್ ಟರ್ಮಿನಲ್ 1. 865 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಟೈಮು 4:17. ನನಗೆ ಎಷ್ಟು ಕೊಡ್ತು ನೋಡೋಣ. ಒಂದು ರಿಸರ್ವೇಷನ್ ತೊಗೊಂಡಿದ್ದೆ ಆಯಿತಾ. ಇದು ಅಮೌಂಟ್ ಎಷ್ಟು ಏನಾಯ್ತು ಅಂತ ತೋರಿಸ್ತೀನಿ ನಿಮಗೆ. ಡ್ರಾಪ್ ಆದಮೇಲೆ ಇದೇ ಲಾಸ್ಟ್ ಡ್ಯೂಟಿ ಮಾಡೋದು. ಈಗ ಎಂತ ಬಂದಿದ್ದೀನಿ ನೋಡಿ, ಆಲ್ರೆಡಿ ಕೊಟ್ಟಿದ್ದಾನೆ. ಬಟ್ ಏರ್ಪೋರ್ಟಿಂದ ಖಾಲಿನೇ ಹೋಗ್ತೀನಿ ನಾನು. ಏನಕ್ಕಂತಂದರೆ ಸುಮಾರು ಸಲ ಏರ್ಪೋರ್ಟಿಂದ ಖಾಲಿ ಹೋಗಿದ್ದೀನಿ. ಇಷ್ಟೊತ್ತಲ್ಲಿ 4 ಕಾಲಲ್ಲಿ ಟೋಕನ್ ಕೊಡಲ್ಲ. ಸೊ ಇದು ಅಮೌಂಟ್ ಎಷ್ಟು ಏನಾಯ್ತು ಅಂತ ತೋರಿಸ್ತೀನಿ ನಿಮಗೆ ಆಮೇಲೆ. ಸೊ ಇದು ಡ್ರಾಪ್ ಮಾಡಿದ್ದು ಇವಾಗ ಬಂದ್ಬಿಟ್ಟು 646 ರೂಪಾಯಿ ಕೊಟ್ಟಿದ್ದಾನೆ. ಈ ಲಾಸು, ಬಟ್ ಏನು ಮಾಡೋಕ್ಕಾಗಲ್ಲ. ಇರಲಿ ಪರವಾಗಿಲ್ಲ, ಒಂದು ಜಾಸ್ತಿ ಸಿಗುತ್ತೆ, ಒಂದ್ರ ಕಮ್ಮಿ ಸಿಗುತ್ತೆ. ಎಲ್ಲ ಜಾಸ್ತಿನೇ ಬೇಕು ಅಂತ ಕೂತ್ಕೊಂಡ್ರೆ ಆಗಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ಇನ್ನೊಂದನ್ನು ರಿಸರ್ವೇಷನ್ ಯಾವ್ದು ತೊಗೊಂಡಿದ್ದೆ, ಸೊ ಅದನ್ನು ಹೋಗಿ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡೋಣ. ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಲಾಸ್ಟ್ನೇದು ಡ್ರಾಪ್ ಆಯಿತು ಏರ್ಪೋರ್ಟ್ ಟರ್ಮಿನಲ್ 1. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು ನೋಡಿ 1292 ರೂಪಾಯಿ ವಿತ್ ಟೋಲಲ್ಲಿ ಬಂದಿರೋದು. ನನಗೆ ಎಷ್ಟು ಕೊಡ್ತಾನೆ ನೋಡೋಣ. ಟೈಮ್ ಕರೆಕ್ಟಾಗಿ 6 ಗಂಟೆ 8 ನಿಮಿಷ ಆಗೈತೆ ನೋಡಿ. 1200 ರೂಪಾಯಿ ಕೊಟ್ಟಿದ್ದಾನೆ. ಎಷ್ಟು ಕಿಲೋಮೀಟ್ರ್ ತೋರಿಸ್ಲು? 36 ಕಿಲೋಮೀಟ್ರು. ಆ್ಯಕ್ಚುಲಿ ಬಂದ್ಬಿಟ್ರು ವಿತೌಟ್ ಟೋಲಲ್ಲಿ ಬಂದಿದ್ರೆ 28 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು. ಇವರು ವಿತ್ ಟೋಲ್ ಮೇಲೆ ಬಂದಿದ್ದರಿಂದ 36 ಕಿಲೋಮೀಟ್ರು. ಇದು ಬಂದ್ಬಿಟ್ಟು ಸೆಡನ್ನು ಆಯಿತಾ, ಪ್ರೀಮಿಯರು ಅಲ್ಲ ಏನೂ ಅಲ್ಲ, ಸೆಡನ್ಗೆ ಇಷ್ಟು ಕೊಟ್ಟವನೆ. ಇದರಲ್ಲಿ ರಿಸರ್ವೇಷನ್ ತೊಗೊಂಡು ಬಂದಿರೋದು ನಾನು. ರಿಸರ್ವೇಷನ್ ಫೀಸ್ ಅಂದ್ಬಿಟ್ಟು ಒಂದು 10 ರೂಪಾಯಿ ಕಟ್ ಮಾಡ್ತಾನೆ ಅಷ್ಟೇ. ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗೈತೆ, ಏನು ಸಂಪಾದನೆ ಆಗೈತೆ, ಏನು ಖರ್ಚು ವೆಚ್ಚಗಳು ಎಷ್ಟು, ನನಗೆ ಇಟ್ಕೊಂಡಿರೋದು ಎಷ್ಟು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು 300 ಚಿಲ್ಲರೆ. ಸಂಜೆ 7 ಗಂಟೆಗೆ ಫಸ್ಟ್ ಡ್ಯೂಟಿ ಮಾಡಿದ್ದಲ್ಲ. ಸೊ ನೋಡ್ಬೋದು 325 ರೂಪಾಯಿ 7 ಗಂಟೆಯಲ್ಲಿ ಶುರು ಮಾಡಿದ್ದು. ಸೊ ಅಲ್ಲಿಂದ ಕೌಂಟ್ ಮಾಡ್ಕೊಳಕ್ಕೆ ಹೋದರೆ ಎಷ್ಟು ಡ್ಯೂಟಿ ಆಗೈತೆ ಅಂತ ಲೆಕ್ಕ ಹಾಕೋಣ ನೋಡಿ. 1 ಕ್ಯಾನ್ಸಲ್ ಆಗಿರೋದು ಬೇಡ, 2 3 4 5 6 7 8 9. ಸೊ 9 ಡ್ಯೂಟಿ ಆಗೈತೆ ಇಲ್ಲಿ ತನಕ ಆಯಿತಾ. ಟೈಮ್ ಬಂದ್ಬಿಟ್ಟು 6:32. ಹತ್ತತ್ರ ಒಂದು 12 ಅವರ್ ಕೌಂಟೇ ತೊಗೊಳ್ಳಿ. ಇಲ್ಲಾಂದರೆ 11 ಅವರ್ ಕೌಂಟ್ ತೊಗೊಳ್ತೀನಿ ಅಂದರೆ 11 ಅವರ್ ಕೌಂಟೇ ತೊಗೊಳ್ಳಿ ಆಯಿತಾ. ಹತ್ತತ್ರ ಇದನ್ನ ಲಾಸ್ಟ್ನಿಂದ ಡ್ರಾಪ್ ಮಾಡಿದ್ದು ಬಂದ್ಬಿಟ್ಟು 6 ಡ್ರಾಪ್ ಮಾಡಿದ್ದು. ಹೆಂಗೆ ಕೌಂಟ್ ತೊಗೊಳ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಷ್ಟು 9 ಟ್ರಿಪ್ಗೆ ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ ಕೌಂಟ್ ಮಾಡಿ ಇಟ್ಕೊಂಡಿದ್ದೆ ನಾನು. 4122 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಓಕೆನಾ. ಸೊ ಇಷ್ಟು 9 ಟ್ರಿಪ್ಗೆ ಆಗಿರೋಂಥ ಅರ್ನಿಂಗ್ಸು. 4122ರಲ್ಲಿ
ಏನೇನು ಮೈನಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಫೀಸು 200 ರೂಪಾಯಿ ಮೈನಸ್ ಮಾಡಿರಿ, ಮತ್ತು 40 ರೂಪಾಯಿ ಮೈನಸ್ ಮಾಡ್ತೀನಿ. ಯಾಕಂದರೆ ರಿಸರ್ವೇಷನ್ ಫೀಸ್ ಅಂದ್ಬಿಟ್ಟು ಒಂದು ರಿಸರ್ವೇಷನ್ಗೆ 10 ರೂಪಾಯಿ ಮೈನಸ್ ಮಾಡ್ತಾನೆ. ಸೊ ಅದ್ರ 4 ರಿಸರ್ವೇಷನ್ದು 40 ರೂಪಾಯಿ ಮೈನಸ್ ಮಾಡ್ತೀನಿ. ಮೈನಸ್ 700 ರುಪೀಸ್ ಮೈನಸ್ ಮಾಡ್ತೀನಿ. ಯಾಕಂದರೆ CNG ಹಾಕ್ಸ್ಕೊಂಡಿದ್ದೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ಟ್ಯಾಂಕು. ಸೊ ಅದನ್ನು ವಾಪಸ್ ರಿಕವರಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಅದನ್ನು ತೆಗಿದ್ದೀನಿ ಖರ್ಚು ಅಂತ. ಸೊ ಇಷ್ಟು ಖರ್ಚೆಲ್ಲ ತೆಗೆದು ನನಗೆ ಮಿಕ್ಕೊಂಡಿರೋದು ಬಂದ್ಬಿಟ್ಟು 3182 ರೂಪಾಯಿ ಆಯಿತಾ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿರ್ತೀನಿ ನಾನು, ಖರ್ಚೆಲ್ಲ ಹೋಗಿ ನನಗೆ 3000 ರೂಪಾಯಿ ಮಿಗ್ಬೇಕು ನನ್ನ ಟಾರ್ಗೆಟು ಅಂತ ಅಂದ್ಕೊಂಡಿದ್ದೀನಿ ಅಂತ. ಇದಕ್ಕಿಂತ 182 ರೂಪಾಯಿ ಎಕ್ಸ್ಟ್ರಾ ಮಿಕ್ಕೊಂಡೈತೆ ಫ್ಯೂಲ್ ಎಲ್ಲ ತೆಗೆದು ಆಯಿತಾ. ಸೊ ಇದು ಆಗಿರೋವಂಥ ಅರ್ನಿಂಗ್ಸು. ಇದು ದಿನ ಹಿಂಗೆ ಆಗ್ಬಿಡತ್ತೆ ಅಂತಿಲ್ಲ ಆಯಿತಾ. ಇವತ್ತೇನೋ ನನ್ನ ಗೆರೆ ಚೆನ್ನಾಗಿತ್ತು ಆಯಿತು. ಸೊ ನಾಳೆ ನೋಡಿ, ನಾಳೆ ಅರ್ನಿಂಗ್ಸಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಆಗತ್ತೆ ಏನು ಇರ್ತಾ ಅಂತ. ಓಕೆನಾ. ಸೊ ಇದು ಯಾವಾಗಲೂ ಹಿಂಗೆ ಆಗತ್ತೆ ಅಂತ, ಇದಕ್ಕಿಂತ ಜಾಸ್ತಿನೂ ಆಗುತ್ತೆ, ಇನ್ನೊಂದ್ಸಲ ಇದಕ್ಕಿಂತ ಕಮ್ಮಿನೂ ಆಗುತ್ತೆ. ಒಂದ್ಸಲ ಇದನ್ನ ಮಾಡೋದಕ್ಕೆ 12 ಅವರಲ್ಲ 15 ಅವರ್ ಕಷ್ಟಪಡ್ಬೇಕಾಗತ್ತೆ ಇವಾಗಿರುವಂಥ ಸಿಚುವೇಶನಲ್ಲಿ. ಗಾಡಿ ಎಷ್ಟು ಟೋಟಲ್ ಕಿಲೋಮೀಟ್ರ್ ಓಡಿರೋದು ಬಂದ್ಬಿಟ್ಟು 211 ಕಿಲೋಮೀಟ್ರ್ ಓಡೈತೆ. ಸೊ ನಾನು ಏರ್ಪೋರ್ಟಿಂದ ಖಾಲಿ ಹೋಗಿರೋದು ಎಲ್ಲ ಸೇರಿ ಆಯ್ತಾ, ಟೋಟಲ್ 211 ಕಿಲೋಮೀಟ್ರ್ ಟೋಟಲ್ ಗಾಡಿ ರನ್ ಆಗಿರುವಂಥದ್ದು. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್ ಆಯ್ತಾ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈಗ ಈ ಚಾನಲ್ ಈಗ ಏನು ನೋಡ್ತಾ ಇದ್ದೀರಾ, ಸೊ ಇದೇ ಚಾನಲ್ನಲ್ಲಿ ಮುಂದಕ್ಕೆ ಸ್ವಲ್ಪ ನಾನು ನನ್ನ ಚಾನಲನ್ನ ಫುಲ್ ಟೈಮ್ ಆಗಿ ಯೂಟ್ಯೂಬನ್ನು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ನೀವೆಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಥರ ಅಂತ ಹೇಳಿದ್ರೆ ಅರ್ನಿಂಗ್ ವೀಡಿಯೋಸ್ನು ಬರುತ್ತೆ, ಜೊತೆಗೆ ನನ್ನ ಈಗ ಮಿಡ್ಲ್ ಕ್ಲಾಸ್ ಹುಡುಗರು ಯಾವ ಥರ ಕಷ್ಟಪಡ್ತಾರೆ, ಅವ್ರ ಲೈಫಲ್ಲಿ ಯಾವ ಥರ ಕಷ್ಟಗಳು ಬರುತ್ತೆ, ಸುಖಗಳು ಬರುತ್ತೆ, ನನ್ನ ಲೈಫಲ್ಲಿ ಏನೇನು ಕಷ್ಟಗಳಿದೆ, ಪ್ರಾಬ್ಲಮ್ಸ್ಗಳಿದ್ದಾವೆ, ವಿಡಿಯೋ ಮಾಡಿಬಿಟ್ಟು ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಅದು ನೋಡಿದ್ರೆ ಆ ಥರದ್ದೆಲ್ಲ ನೋಡಿದಾಗ ಏನಂತ ಅನ್ಸುತ್ತೆ ಅಂತಂದರೆ, ಸೊ ನಿಮ್ಮ ಲೈಫಲ್ಲೇ ಸೇಮ್ ನಿಮ್ಮ ಲೈಫಲ್ಲಿ ಅದೇ ಥರ ನಡೀತಿರೋ ಥರನೇ ಅನ್ಸುತ್ತೆ. ಓಕೆನಾ. ಸೊ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇರೋರು ಇದ್ದರೆ, ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಸೊ ಅರ್ನಿಂಗ್ಸ್ ವೀಡಿಯೋಸು ಬರುತ್ತೆ, ಜೊತೆಗೆ ಆದಷ್ಟು ನನ್ನ ಪರ್ಸ್ನಲ್ ಡೈಲಿ ವ್ಲಾಗು, ಲೈಫ್ ಸ್ಟೈಲ್ ವ್ಲಾಗ್, ಇಲ್ಲಾಂದರೆ ರೂಟೀನ್ ವ್ಲಾಗ್ ಅಂತಾರಲ್ಲ, ಸೊ ಆ ಥರ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡೋವಂಥದ್ದು. ಸೊ ನೀವು ಯಾವ ಥರ ನನ್ನ ಅರ್ನಿಂಗ್ಸ್ ವಿಡಿಯೋನ ಯಾವ ಥರ ನೋಡಿ ಸಪೋರ್ಟ್ ಮಾಡ್ತೀರಾ, ಅದಕ್ಕೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಆಸೆ ಇದೆ, ಫುಲ್ ಟೈಮ್ ಆಗಿ ನಾನು ಯೂಟ್ಯೂಬನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.